ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜಾವಾಸ್ಕ್ರಿಪ್ಟಲ್ಲಿ ವೇರಿಯೇಬಲ್ಸ್ ಅಂದರೆ ಏನು, ಇನ್ ಡೀಟೇಲಾಗಿ ವೇರಿಯೇಬಲ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಇವಾಗ ಕೋಡ್ಗೆ ಹೋಗೋಣ. ಸೊ ಕೋಡಲ್ಲಿ ಇವಾಗ ನಾನೊಂದು ಸ್ಕ್ರಿಪ್ಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಪ್ಯಾರಾಗ್ರಾಫ್ ಇದೆ ಓಕೆನಾ. ಸೊ ಫಸ್ಟು ಇವಾಗ ವೇರಿಯೇಬಲ್ಸ್ ಅಂದರೆ ಏನು. ವೇರಿಯೇಬಲ್ ಅಂದರೆ ಒಂದು ಕಂಟೈನರು. ಆ ವೇರಿಯೇಬಲ್ ಒಳಗಡೆ ನಾವು ಏನಾದರೂ ವ್ಯಾಲ್ಯೂ ಸ್ಟೋರ್ ಮಾಡ್ಕೊಬೋದು. ಅದು ನಂಬರ್ ಆದರೂ ಆಗಿರ್ಬೋದು, ಇಲ್ಲ ಸ್ಟ್ರಿಂಗ್ ಆದರೂ ಆಗಿರ್ಬೋದು. ಸೊ ವೇರಿಯೇಬಲ್ ಅಂದರೆ ಗೊತ್ತಾಯ್ತಲ್ಲ. ಸೊ ಇವಾಗ ವೇರಿಯೇಬಲ್ಸ್ ಯಾವ ಥರ ಇದೆ. ಫಸ್ಟು 4 ಥರ ವೇರಿಯೇಬಲ್ಸ್ ಇದೆ. ಒಂದು ಆರ್ ಎಕ್ಸ್, ಇನ್ನೊಂದು ಲೆಟ್ ವೈ, ಇನ್ನೊಂದು ಕಾನ್ಸ್ಟಂಟ್ ಸೆಟ್, ಇನ್ನೊಂದು ಹಂಗೆ ಡಿಕ್ಲೇರ್ ಮಾಡ್ಬೋದು ವಿತೌಟ್ ಬಾರ್ ಲೆಟ್ ಕಾನ್ಸ್ಟೆಂಟ್. ಹಂಗೆ ಒಂದೇ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿ ಅದಕ್ಕೆ ವ್ಯಾಲ್ಯೂ ಕೂಡ ಅಸೈನ್ ಮಾಡ್ಬೋದು. ಆಯ್ತಲ್ಲ, ಈ ಥರ 4 ಥರ ವೇರಿಯೇಬಲ್ನ ನಾವು ಡಿಕ್ಲೇರ್ ಮಾಡ್ಕೊಬೋದು. ಸೊ ಮೊದಲನೇದಾಗಿ ಇವಾಗ ನಾವೇನು ಮಾಡೋಣ, ವ್ಯಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಸೊ ಇವಾಗ ವ್ಯಾರ್ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸೊ ವ್ಯಾರ್ ಎಕ್ಸ್ ಈಕ್ವಲ್ಸ್ 10 ಅಂತ ತೊಗೊತೀನಿ. ಆಮೇಲೆ ವ್ಯಾರ್ ವೈ ಈಕ್ವಲ್ಸ್ 5 ಅಂತ ತೊಗೊತೀನಿ ಓಕೆನಾ. ಸೊ ಆಮೇಲೆ ನಾನೇನು ಮಾಡ್ತೀನಿ, ವ್ಯಾರ್ ಝೆಡ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ವೈ ಅಂತ ಕೊಡ್ತೀನಿ ಓಕೆನಾ. ಆಮೇಲೆ ನಾನೇನು ಮಾಡ್ತೀನಿ, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ. ಸೊ ಐ ಡಿ ಟಾರ ಡಾಟ್ ಇನ್ನರ್ ಈಕ್ವಲ್ಸ್ ನಾನೇನು ಮಾಡ್ತೀನಿ, ಝೆಡ್ನ ಅಸೈನ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ವಾರ್ ವೇರಿಯೇಬಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ 2 ವೇರಿಯೇಬಲ್ ತೊಗೊಂಡಿದ್ದೀನಿ, ಆಮೇಲೆ ಇನ್ನೊಂದು ವೇರಿಯೇಬಲ್ ಝೆಡ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ವೈ. ಸೊ ಇವಾಗ ಪ್ಯಾರಾಗ್ರಾಫಲ್ಲಿ 15 ಐ ಎಮ್ ಅ ಪ್ರೊಫೆಷ್ನಲ್ ಹೋಗ್ಬಿಟ್ಟು 15 ಬರಬೇಕು. ಸೊ ಇವಾಗ ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡೋಣ. ಸೊ ಇವಾಗ ಈ ಕೋಡ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋಣ. ರಿಫ್ರೆಶ್ ಮಾಡಿದ್ರೆ ನೋಡೋರಲ್ಲ 15 ಬಂತು. ಸೊ ಇವಾಗ ವ್ಯಾರ್ ಕೀವರ್ಡ್ ಯೂಸ್ ಮಾಡಿಕೊಂಡು ಒಂದು ವೇರಿಯೇಬಲ್ನ ಹೆಂಗೆ ಡಿಕ್ಲೇರ್ ಮಾಡಿ ಅದಕ್ಕೆ ವ್ಯಾಲ್ಯೂ ಹೆಂಗೆ ಡಿಫೈನ್ ಮಾಡೋದು ಅಂತ ಅರ್ಥ ಆಯಿತು. ಸೊ ಇವಾಗ ಸಿಂಪಲ್ ಹಂಗೆ ಲೆಟ್ ಯೂಸ್ ಮಾಡೋಣ. ಇಲ್ಲೂ ಲೆಟ್ ಯೂಸ್ ಮಾಡಿದೆ. ಸೊ ಇವಾಗ ಇದನ್ನು ನಾನು ಕೊಡ್ತೀನಿ. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. ಸೊ ಲೆಟ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಸೊ ಎಷ್ಟು ಬರಬೇಕು ಔಟ್ಪುಟ್ಟು, 5 + 2 + 5 ಅಂದರೆ 7 ಬರಬೇಕು. ಸೊ ಇವಾಗ ಇದನ್ನು ರಿಫ್ರೆಶ್ ಮಾಡಿದ್ರೆ 7 ಬಂತು. ಇದು ಕೂಡ ವರ್ಕೌಟ್ ಆಗುತ್ತೆ. ಸೊ ಇವಾಗ ಕಾನ್ಸ್ಟೆಂಟ್ ಯೂಸ್ ಮಾಡೋಣ. ಕಾನ್ಸ್ಟೆಂಟ್ ಇದು ಬಂದ್ಬಿಟ್ಟು ನಾನು ಇವಾಗ 4 ಇಡ್ತೀನಿ. ಕಾನ್ಸ್ಟೆಂಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಮುಂದೆ ಹೇಳ್ತೀನಿ ಇವಾಗ. ಸೊ ಇವಾಗ ಈ ವೇರಿಯೇಬಲ್ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಕಾನ್ಸ್ಟೆಂಟ್ ಎಕ್ಸ್ ಈಕ್ವಲ್ಸ್ 4, ಕಾನ್ಸ್ಟೆಂಟ್ ವೈ ಈಕ್ವಲ್ಸ್ 5, ಲೆಟ್ ಝೆಡ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ವೈ. ಸೊ ಈ ಥರ ಆಗಿದೆ. ಸೊ ಇವಾಗ ಎಷ್ಟು ಬರಬೇಕು ಔಟ್ಪುಟ್ಟು, 4 + 5 ಅಂದರೆ 9 ಬರಬೇಕು. ಸೊ ಬರ್ತಿದೆ ಔಟ್ಪುಟ್. ಸೊ ಇವಾಗ ವೇರಿಯೇಬಲ್ ಯಾಕೆ ಯೂಸ್ ಮಾಡಬೇಕು, ಲೆಟ್ ಯಾಕೆ ಯೂಸ್ ಮಾಡಬೇಕು, ಕಾನ್ಸ್ಟೆಂಟ್ ಯಾಕೆ ಯೂಸ್ ಮಾಡಬೇಕು, ಇಲ್ಲ ಹಂಗೆ ಯಾಕೆ ಯೂಸ್ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀನಿ ಇವಾಗ. ಸೊ ಇವಾಗ ಅನ್ಡಿಕ್ಲೇರ್ಡ್ ಅಂದರೆ ನಾವು ಯಾವುದನ್ನು ಕೀವರ್ಡ್ ಯೂಸ್ ಮಾಡಲ್ಲ. ಇವಾಗ ಇಲ್ಲಿ ನೋಡಿ, ಝೆಡ್ ಫ್ರೆಂಡ್ಸ್, ಇದು ವರ್ಕ್ ಆಗುತ್ತೋ ಇಲ್ವಾ? 100% ವರ್ಕ್ ಆಗುತ್ತೆ. ಸೊ
ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ಇವಾಗ ಇದನ್ನು ನಾನು 10 ಬೇಡ 5 ಇಡ್ತೀನಿ. ಸೊ 5 + 5 ಅಂದರೆ 10 ಹಾಕಬೇಕು. ನೋಡಿ ಔಟ್ಪುಟ್ ಬಂತಲ್ಲ ಇಲ್ಲ. ಸೊ ನಾವು ಏನು ಕೀವರ್ಡನ್ನು ಕೊಡ್ತೀರಾ ನೋಡಿ, ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿ ಅದಕ್ಕೆ ವ್ಯಾಲ್ಯೂ ಕೂಡ ಡಿಫೈನ್ ಮಾಡಬೇಕು. ಫಸ್ಟ್ ನಿಮಗೆ ಡಿಕ್ಲರೇಷನ್ ಅಂದರೆ ಏನು, ಡಿಫೈನ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಅದು ತುಂಬ ಇಂಪಾರ್ಟೆಂಟು. ನೋಡಿ, ಆರ್ ಎಕ್ಸ್ ಅಂದರೆ ನಾನು ಎಕ್ಸ್ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಒಂದು ವ್ಯಾಲ್ಯೂನ ಡಿಫೈನ್ ಮಾಡ್ತೀನಿ. ಈಕ್ವಲ್ಸ್ ಕೊಟ್ಟು 5 ಇದನ್ನು ಡಿಫೈನ್ ಅನ್ನೋದು ಅಂತಾರೆ. ತುಂಬ ಜನಕ್ಕೆ ಡಿಕ್ಲೇರು ಡಿಫೈನೇ ಗೊತ್ತಿರಲ್ಲ. ನೋಡಿ, ಯಾವತ್ತೂ ಅಷ್ಟೇ ಒಂದು ವೇರಿಯೇಬಲ್ನ ಫಸ್ಟ್ ನಾವು ಡಿಕ್ಲೇರ್ ಮಾಡ್ಕೊಬೇಕು, ಆಮೇಲೆ ಆ ಪರ್ಟಿಕ್ಯುಲರ್ ವೇರಿಯೇಬಲ್ಗೆ ನಾವು ವ್ಯಾಲ್ಯೂನ ಅಸೈನ್ ಮಾಡಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ತುಂಬ ಸಿಂಪಲ್, ಏನಂತ ಕಾಂಪ್ಲಿಕೇಟೆಡ್ ಏನಿಲ್ಲ, ಅರ್ಥ ಮಾಡ್ಕೊಬೇಕಷ್ಟೆ. ಸೊ ಇವಾಗ ಇವಾಗ ವ್ಯಾರ್ ಇದೆ. ಈ ವ್ಯಾರ್ ವೇರಿಯೇಬಲ್ನ ನಾನು ಮತ್ತೆ ಡಿಕ್ಲೇರ್ ಮಾಡ್ಕೊಬೋದು. ನೋಡಿ, ಇವಾಗ ವ್ಯಾರ್ ಎಕ್ಸ್ ಇದೆಯಲ್ಲ, ಮತ್ತೆ ನಾನು ಕೆಳಗಡೆ ವ್ಯಾರ್ ಎಕ್ಸ್ ಈಕ್ವಲ್ಸ್ 10 ಅಂತ ಹಾಕೊಬೋದು. ನೋಡಿ, ಮೇಲ್ಗಡೆನೂ ವ್ಯಾರ್ ಇದೆ, ಮೇಲ್ಗಡೆನೂ ವ್ಯಾರ್ ಎಕ್ಸ್ ಇದೆ, ಕೆಳಗಡೆನೂ ವ್ಯಾರ್ ಎಕ್ಸ್ ಇದೆ. ಸೊ ಇವಾಗ ನಿಮ್ಮ ಪ್ರಕಾರ ಔಟ್ಪುಟ್ ಎಷ್ಟು ಬರಬೇಕು? ಸೊ ಈ ವೇರಿಯೇಬಲ್ ಕೆಳಗಡೆ ಇದೆ, ಫಸ್ಟು ಇವಾಗ ಎಕ್ಸ್ ಇತ್ತು ತೊಗೊಳುತ್ತೆ 10, ಆಮೇಲೆ ವೈ 5 ಅಂದರೆ 15 ಬರಬೇಕು ಇವಾಗ ಔಟ್ಪುಟ್ಟು. ಸೊ ವ್ಯಾರ್ ವೇರಿಯೇಬಲ್ನ ನಾವು ಮಲ್ಟಿಪಲ್ ಟೈಮ್ಸ್ ಡಿಕ್ಲೇರ್ ಮಾಡ್ಕೊಬೋದು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಬರೀ 15 ಬರಬೇಕು ಔಟ್ಪುಟ್ಟು. ಸೊ ಬಂತವಲ್ಲ 15. ಅದೇ ರೀತಿ ಲೆಟ್ ವೇರಿಯೇಬಲ್ನ ಮಲ್ಟಿಪಲ್ ಟೈಮ್ಸ್ ಡಿಕ್ಲೇರ್ ಮಾಡ್ಕೊಬೋದಾ? ಇಲ್ಲ, ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಸೊ ಚೆಕ್ ಮಾಡಿ ತೋರಿಸ್ತಿರ್ಬೇಕಾದ್ರೆ ನಿಮಗೆ. ಸೊ ಇವಾಗ ಇದನ್ನು ನಾನು ಲೆಟ್ ಕೊಡ್ತೀನಿ. ಸೊ ಇದನ್ನು ನಾನು ಲೆಟ್ ಕೊಡ್ತೀನಿ. ಸೊ ಇವಾಗ ಔಟ್ಪುಟ್ ಏನು ಬರ್ಬೋದು? ಎರರ್ ಬರುತ್ತಾ, ಔಟ್ಪುಟ್ ಬರುತ್ತಾ ನೋಡೋಣ. ಇದಕ್ಕೆ ಫಸ್ಟು ನಾನಿವಾಗ ಕನ್ಸೋಲ್ ಓಪನ್ ಮಾಡ್ಕೊತೀನಿ. ಓಕೆನಾ? ಸೊ ಕನ್ಸೋಲ್ ಓಪನ್ ಮಾಡಿಕೊಂಡು ನೋಡಿ, ಇವಾಗ ಲೆಟ್ ಎಕ್ಸ್ ಈಕ್ವಲ್ಸ್ 5, ಲೆಟ್ ವೈ ಈಕ್ವಲ್ಸ್ 5, ಲೆಟ್ ಅಗೇನ್ ಮತ್ತೆ ಎಕ್ಸ್ ಈಕ್ವಲ್ಸ್ 10 ಅಂತ ಕೊಟ್ಟಿದ್ದೀನಿ. ಸೊ ಔಟ್ಪುಟ್ ಬರುತ್ತೋ ಇಲ್ಲೋ ನೋಡೋಣ, ಚೆಕ್ ಮಾಡೋಣ. ನೋಡಿ, ಔಟ್ಪುಟ್ ಬಂದಿಲ್ಲ. ಐ ಆಮ್ ಅ ಪ್ರೊಫೆಷ್ನಲ್ ಕೋಡರ್. ಮೊದಲು ನನ್ನ ಹತ್ರ ಏನು ಟೆಕ್ಸ್ಟ್ ಇತ್ತೋ ಅದೇ ಬಂತು. ಇಲ್ಲಿ ನನಗೆ ಎರರ್ ಬಂತು, ಐಡೆಂಟಿಫೈಯರ್ ಎಕ್ಸ್ ಹ್ಯಾಸ್ ಆಲ್ರೆಡಿ ಬೀನ್ ಡಿಕ್ಲೇರ್ಡ್ ಅಂತ ಬರ್ತಾ ಇದೆ. ನೋಡಿ, ಲೆಟ್ಟು ಮಲ್ಟಿಪಲ್ ಟೈಮ್ಸು ಡಿಕ್ಲೇರ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಓಕೆ, ಸೊ ಇವಾಗ ಕಾನ್ಸ್ಟೆಂಟ್ ನೋಡೋಣ, ಕಾನ್ಸ್ಟೆಂಟ್ ವರ್ಕ್ ಆಗುತ್ತಾ ಅಂತ. ಅಷ್ಟು ಆಮೇಲೆ ಇಲ್ಲಿ ವ್ಯಾರೇ ಇಟ್ಕೊಳ್ಳಿ. ಸೊ ಕಾನ್ಸ್ಟ್ ಕೂಡ ನಾವು ಡಿಕ್ಲೇರ್ ಮಾಡ್ಕೊಬೋದಾ? ಕಾನ್ಸ್ಟ್ ಕೂಡ ಮಲ್ಟಿಪಲ್ ಟೈಮ್ಸ್ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಸೊ ಮತ್ತೆ ನನಗೆ ನೋಡಿ, ರಿಫ್ರೆಶ್ ಮಾಡಿದ್ರೆ ಎಕ್ಸ್ ಹ್ಯಾಸ್ ಆಲ್ರೆಡಿ ಬೀನ್ ಡಿಕ್ಲೇರ್ಡ್ ಅಂತ ಬರ್ತಾ ಇದೆ. ಸೊ ಎಕ್ಸ್ ಇಲ್ಲಿ ಆಲ್ರೆಡಿ ಡಿಕ್ಲೇರ್ ಆಗಿದೆ, ಇಲ್ಲೂ ಕೂಡ ನಾನು ಕಾನ್ಸ್ಟೆಂಟಲ್ಲಿ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಬಟ್ ವ್ಯಾರಲ್ಲಿ ನಾನು ಡಿಕ್ಲೇರ್ ಮಾಡ್ಕೊಬೋದು, ಮಲ್ಟಿಪಲ್ ಟೈಮ್ಸ್ ಡಿಕ್ಲೇರ್ ಮಾಡ್ಕೊಬೋದು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಓಕೆ, ಸೊ ಇವಾಗ ಹಳೆ ಬ್ರೌಸರ್ಗಳಲ್ಲಿ ನೀವು ದಯವಿಟ್ಟು ವ್ಯಾರ್ ಕೀವರ್ಡೇ ಯೂಸ್ ಮಾಡಿ. ಯಾಕಂದರೆ ಹಳೆ ಬ್ರೌಸರ್ಸಲ್ಲಿ 2015 ಇಂಥ ಮುಂಚೆ ಬಂದಿರೋ ಬ್ರೌಸರ್ಸ್ ಎಲ್ಲ ವ್ಯಾರೇ ಸಪೋರ್ಟ್ ಮಾಡೋದು, ಲೆಟ್ ಸಪೋರ್ಟ್ ಆಗಲ್ಲ. ಓಕೆನಾ? ಸೊ 2015ಇಂದ ಹಳೆ ಬ್ರೌಸರ್ಸ್ ಯಾವ್ಯಾವ ಬ್ರೌಸರ್ಸ್ ಇರ್ತಾವೋ ಅದೆಲ್ಲ ಲೆಟ್ ಮತ್ತು ಲೆಟ್ ಕೀವರ್ಡ್ ಯೂಸ್ ಆಗಲ್ಲ. ಕಾನ್ಸ್ಟ್ ಯೂಸ್ ಆಗುತ್ತೆ, ಲೆಟ್ ಕೀವರ್ಡ್ ಯೂಸ್ ಆಗಲ್ಲ. 2015ಇಂದ ಆದಮೇಲೆ ಬಂದಿರೋ ಬ್ರೌಸರ್ಸು ಎಲ್ಲ ವರ್ಷನ್ಸ್ ಚೇಂಜ್ ಆಗಿರುತ್ತಲ್ಲ, ಆ ಬ್ರೌಸರ್ಸ್ ಎಲ್ಲನೂ ಲೆಟ್ ಕೀವರ್ಡ್ ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಇವಾಗ ಮೇನ್ ಇಂಪಾರ್ಟೆಂಟು ಕೇಸ್ ಸೆನ್ಸಿಟಿವ್. ತುಂಬ ಇಂಪಾರ್ಟೆಂಟ್ ಏನಂದರೆ ಕೇಸ್ ಸೆನ್ಸಿಟಿವ್ ಅಂದರೆ ಇವಾಗ ನೋಡಿ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ವ್ಯಾರ್ ಎಕ್ಸ್ ಇದೆ, ನಾನು ಕ್ಯಾಪಿಟಲ್ ಎಕ್ಸ್ ಕೊಟ್ಟರೆ ಈ ವೇರಿಯೇಬಲ್ಲೇ ಬೇರೆ, ಆಮೇಲೆ ವ್ಯಾರ್ ಎಕ್ಸ್ ಈಕ್ವಲ್ಸ್ 15 ಈ ವೇರಿಯೇಬಲ್ಲೇ ಬೇರೆ.
ನೋಡಿ, ಕ್ಯಾಪಿಟಲ್ ಎಕ್ಸ್ ಇರೋದೇ ಬೇರೆ ಡಿಫ್ರೆಂಟ್ ವೇರಿಯಬಲ್, ಸ್ಮಾಲ್ ಲೆಟರ್ ಇರೋ ಎಕ್ಸ್ ಡಿಫ್ರೆಂಟ್ ವೇರಿಯಬಲ್. ಇದನ್ನ ಕೇಸ್ ಸೆನ್ಸಿಟಿವ್ ಅಂತ ಕರೀತಾರೆ ಜಾವಾಸ್ಕ್ರಿಪ್ಟ್ ಅಲ್ಲಿ. ಗೊತ್ತಾಯ್ತಲ್ಲ ನಿಮಗೆ? ಆಮೇಲೆ ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತಾರೆ. ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಏನು? ಅಸೈನ್ಮೆಂಟ್ ಆಪರೇಟರ್ ಅಂದರೆ ಈಕ್ವಲ್ಸ್. ಇದು ಈಕ್ವಲ್ ಟು ಸಿಂಬಲ್ ಅಲ್ಲ, ಇದು ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತಾರೆ. ಸೊ ಇವಾಗ ಒನ್ ಲೈನ್ ಸ್ಟೇಟ್ಮೆಂಟ್ ಅಂತ ಇದೆ. ಈ ಒಂದೇ ಲೈನಲ್ಲಿ ನಾವು ಎಲ್ಲ ವೇರಿಯೇಬಲ್ಸ್ ಕೂಡ ಡಿಕ್ಲೇರ್ ಮಾಡ್ಕೊಬೋದು. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ಎಕ್ಸ್ ಇದೆ, ಸೊ ವ್ಯಾರ್ ಕೀವರ್ಡ್ ಅಲ್ಲ, ಮತ್ತೆ ಇಲ್ಲಿ y ಈಕ್ವಲ್ಸ್ 10 ಅಂತ ಕೊಡ್ತೀನಿ. ಸೊ y ಈಕ್ವಲ್ಸ್ 10 ಅಂತ ಕೊಡ್ತೀನಿ. ಸೊ ಸೆಮಿಕೊಲನ್ ಅಲ್ಲ, ಇದಕ್ಕೆ ಕಾಮ ಕೊಡ್ತೀನಿ. ಕಾಮ ಕೊಟ್ಟರೆ ನಾನು ಹಿಂಗೂ ಕೂಡ ನಾನು ಡಿಕ್ಲೇರ್ ಮಾಡ್ಕೊಬೋದು. ಒಂದೇ ಸ್ಟೇಟ್ಮೆಂಟ್, ಒಂದೇ ಲೈನಲ್ಲಿ ನಾನು ಮಲ್ಟಿಪಲ್ ವೇರಿಯೇಬಲ್ಸ್ನ ನಾನು ಸ್ಟೋರ್ ಮಾಡಿಕೊಂಡು ಡಿಕ್ಲೇರ್ ಮಾಡ್ಕೊಂಡು ಡಿಫೈನ್ ಮಾಡ್ಕೊಬೋದು. ಸೊ ಇವಾಗ ಇದು ಎಕ್ಸಿಕ್ಯೂಟ್ ಆಗುತ್ತಾ? 15 + 10 ಅಂತ ಇದೆ. ಎಕ್ಸ್ ಅಂದರೆ 15, ವೈ ಅಂದರೆ 10, ಅಂದರೆ ಝೆಡ್ ಈಕ್ವಲ್ಸ್ ಎಕ್ಸ್ + ವೈ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. 25 ಬಂತು. ಆಮೇಲೆ ಇನ್ನೊಂದು, ನೀವು ಈ ಥರ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬಾರ್ದು. ವ್ಯಾರ್ ಲೆಟ್ ಈ ಥರ ವೇರಿಯೇಬಲ್ಸ್ನ ಯಾವತ್ತೂ ಡಿಕ್ಲೇರ್ ಮಾಡಬಾರ್ದು. ಓಕೆನಾ? ಆಮೇಲೆ ವ್ಯಾರ್ ಅಂತಲೇ ಡಿಕ್ಲೇರ್ ಮಾಡಬಾರ್ದು. ಸೊ ರಿಸರ್ವ್ಡ್ ಜಾವಾಸ್ಕ್ರಿಪ್ಟ್ ಕೀವರ್ಡ್ಸ್ ಏನಿರುತ್ತೆ ಅದನ್ನು ವೇರಿಯೇಬಲ್ಸ್ ಆಗಿ ಯೂಸ್ ಮಾಡಬಾರ್ದು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇವಾಗ ವೇರಿಯೇಬಲ್ಸ್, ಒಂದು ವೇರಿಯೇಬಲ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂದರೆ, ಅದಕ್ಕೆ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನಾನು ವೇರಿಯೇಬಲ್ನ ಯಾವತ್ತೂ ಫಸ್ಟು ಲೆಟ್ರಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಆಮೇಲೆ ನಾವು ವೇರಿಯೇಬಲಲ್ಲಿ ಲೆಟ್ರ್ ಕೊಡ್ಬೋದು ನೋಡಿ, ಈ ಥರ ಎಕ್ಸ್ ಕೊಡ್ಬೋದು. ಆಮೇಲೆ ಡಿಜಿಟ್ ಕೊಡ್ಬೋದು, ಈ ಥರ 5 ಹಿಂಗೆ ಡಿಜಿಟ್ ಕೊಡ್ಬೋದು 5. ಆಮೇಲೆ ಅಂಡರ್ಸ್ಕೋರ್ ಕೊಡ್ಬೋದು, ಆಮೇಲೆ ಡಾಲರ್ ಕೊಡ್ಬೋದು. ಸೊ ಲೆಟ್ರಲ್ಲಿ ಯಾವತ್ತೂ ಅಷ್ಟೇ ವೇರಿಯೇಬಲಲ್ಲಿ ಯಾವತ್ತೂ ಅಷ್ಟೇ ಲೆಟ್ರ್ ಸ್ಟಾರ್ಟ್ ಆಗಬೇಕು. ನೀವು ಡೈರೆಕ್ಟಾಗಿ ನೋಡಿ, ಇದನ್ನು ಕೊಡ್ತೀನಿ ಇವಾಗ. ಸೊ ಇವಾಗ ನಾನು 1 ಅಂತ ಕೊಡ್ತೀನಿ, ವ್ಯಾರ್ 1 ಈಕ್ವಲ್ಸ್ 5. ಇದು ತಪ್ಪು. ಸೊ ನಂಬರಿಂದ ಸ್ಟಾರ್ಟ್ ಆಗಲ್ಲ ವೇರಿಯೇಬಲ್, ಯಾವತ್ತೂ ಅಷ್ಟೇ ಫಸ್ಟು ಲೆಟ್ರಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬೇಕಾದ್ರೆ ನಂಬರ್ ಬರುತ್ತೆ. ಓಕೆನಾ? ಸೊ ಇವಾಗ ಗೊತ್ತಾಯ್ತಲ್ಲ ವೇರಿಯೇಬಲ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ. ಆಮೇಲೆ ಅನ್ಡಿಫೈನ್ಡ್ ವೇರಿಯೇಬಲ್ ಅಂದರೆ ಏನು? ಸೊ ವ್ಯಾರ್ ಎಕ್ಸ್ ಅಂತ ಕೊಟ್ಟಿದ್ದೀನಿ. ಅನ್ಡಿಫೈನ್ಡ್ ಅಂದರೆ ಏನು? ನಾನು ಇದಕ್ಕೆ ವ್ಯಾಲ್ಯೂನೇ ಡಿಫೈನ್ ಮಾಡಿಲ್ಲ. ಈ ಥರ 5 ಈಕ್ವಲ್ಸ್ 10 ಅಂತ ನಾನು ವ್ಯಾಲ್ಯೂ ಡಿಫೈನ್ ಮಾಡಲ್ಲ. ಬಟ್ ಇವಾಗ ಎಕ್ಸ್ ಇದೆ. ಆಮೇಲೆ ವ್ಯಾರ್ ವೈ ಈಕ್ವಲ್ಸ್ 10 ಅಂತ ಕೊಡ್ತೀನಿ. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ನಾಟ್ ಅ ನಂಬರ್ ಅಂತ ಬರ್ತದೆ. ಸೊ ನಾಟ್ ಅ ನಂಬರ್ ಅಂದರೆ ಇದು ವೇರಿಯೇಬಲ್ಲು ಅನ್ಡಿಫೈನ್ಡ್ ಅಂತ. ಸೊ ವೇರಿಯೇಬಲ್ ಡಿಫೈನ್ ಆಗಿಲ್ಲ. ಸೊ ನಾವು ಯಾವತ್ತೂ ಅಷ್ಟೇ ಒಂದು ವೇರಿಯೇಬಲ್ಗೆ ಒಂದು ವ್ಯಾಲ್ಯೂನ ಡಿಫೈನ್ ಮಾಡಬೇಕು. ಸೊ ಒಂದು ವ್ಯಾಲ್ಯೂನ ಡಿಫೈನ್ ಮಾಡಿದ್ರೆ ಅವಾಗ ಔಟ್ಪುಟ್ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಹೆಂಗೆ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋದು, ಹೆಂಗೆ ವ್ಯಾರ್ ಲೆಟ್ ಕಾನ್ಸ್ಟೆಂಟ್ ಅನ್ಡಿಫೈ ಅಂದರೆ ವಿತೌಟ್ ಎನಿ ಕೀವರ್ಡ್ ಇಲ್ದಿರ ಕೂಡ ನಾವು ಡಿಫೈನ್ ಮಾಡ್ಬೋದು ಒಂದು ವೇರಿಯೇಬಲ್ನ. ಸೊ ವೇರಿಯೇಬಲ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂದರೆ ಯಾವ ಲೆಟರ್ಸಿಂದ ನಾವು ಸ್ಟಾರ್ಟ್ ಮಾಡ್ಕೊಬೋದು. ಸೊ ಎಲ್ಲ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ತುಂಬ ಸಿಂಪಲ್ಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.